ಹಾಯ್ ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ತುಂಬ ದಿವಸ ಆದಮೇಲೆ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಬೇರೆ ಕೆಲಸಗಳಲ್ಲಿ ಬ್ಯುಸಿಯಾಗಿದ್ದರಿಂದ ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಆದರೆ ಮಂಡೆಯಿಂದ ನಾನು ಕರೆಕ್ಟಾಗಿ ವ್ಲಾಗ್ಸ್ಗಳನ್ನ ಅಪ್ಲೋಡ್ ಮಾಡೇ ಮಾಡ್ತೀನಿ. ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ. ಎಲ್ಲರಿಗೂ ಬೆಳಗಿನ ಶುಭೋದಯವನ್ನು ತಿಳಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದೆ, ಸ್ವಲ್ಪ ಹೊತ್ತು ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದು ಹಾಗೆ ಅಲ್ಲಿ ಒಂದು ನಾಯಿ ಮರಿಗಳಿತ್ತು. ಎಷ್ಟು ಚೆನ್ನಾಗಿದ್ದಾವೆ ಅಂತ ಅಂದರೆ ಕ್ಯೂಟಾಗಿತ್ತು. ಅವ್ರ ಅಮ್ಮನಿಂದನೇ ಹೋಗ್ತಾಯಿತ್ತು. ಅದನ್ನು ಕ್ಯಾಪ್ಚರ್ ಮಾಡೋಣ ಅಷ್ಟೊತ್ತಿಗೆ ಅದು ಹೊಟ್ಟೋಯ್ತು. ಅಲ್ಲೊಂದೇ ಒಂದು ಇದನ್ನು ತೋರಿಸಿದ್ನಲ್ಲ, ಇದತ್ರ ಸಂಧಿ ಹತ್ರ ಇದೆ. ಆಮೇಲೆ ಸುಮ್ಮನಾದೆ, ನಾನೇನು ಡಿಸ್ಟರ್ಬ್ ಏನು ಮಾಡೋಕ್ಕೆ ಹೋಗಲಿಲ್ಲ. ಅವು ಪಾಡಿಗೆ ಅವು ಆರಾಮಾಗಿದ್ದಾವೆ. ಇವಾಗ ಸ್ವಲ್ಪ ಪ್ರವೀಣವ್ರಿಗೆ ಕಾಫಿ ಕಾಯಿಸ್ಕೊಟ್ಟು ನಾನು ಹಾಲು ಮಾಮೂಲಿ ಇವಾಗ ಒಂದು ಸತಿ ಮಾತ್ರ ನಾನು ಕಾಫಿ ಕುಡಿದೆ. ಇವಾಗೇನು ನಾನೇನು ಜಾಸ್ತಿ ಕಾಫಿ ಏನು ಕುಡಿಯೋದಕ್ಕೇನು ಹೋಗಲ್ಲ. ಯಾವಾಗಲಾದರೂ ಒಂದು ಸತಿ ಬೇಕು ಅನ್ನಿಸ್ದಾಗ, ತಲೆನೋವ್ತಾ ಇದೆ ಅನ್ನಿಸ್ದಾಗ ಮಾತ್ರ ಕಾಫಿ ಅಷ್ಟೇ. ಸೊ ಹಾಗೆ ಡ್ರೈ ಫ್ರೂಟ್ಸ್ನೆಲ್ಲ ಬುಕ್ ಮಾಡಿದ್ದೆ, ಅದು ಕೂಡ ಬಂದಿದೆ. ಇವತ್ತು ಎಲ್ಲ ಇದನ್ನೆಲ್ಲ ಸೆಗ್ರಿಗೇಟ್ ಮಾಡಿ ಟಿಫನ್ ಮಾಡಿ ಫಸ್ಟು ಕಾಫಿ ಕಾಯಿಸ್ತೀನಿ, ಅವ್ರಿಗೆ ಕೊಟ್ಬಿಡ್ತೀನಿ. ಹಾಗೆ ಇವತ್ತಿನ ವಿಡಿಯೋದಲ್ಲಿ ನೀವು ಕೇಳಿರೋ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಅದನ್ನು ಸ್ಕ್ರೀನ್ ಮೇಲೆ ಕೂಡ ಹಾಕಿದ್ದೀನಿ. ಇವರೊಬ್ಬರಿಗೆ ಅಂತ ಅಲ್ಲ, ತುಂಬ ಜನನೇ ಈ ಪ್ರಶ್ನೆ ಕೇಳಿದ್ದೀರಾ. ಹಾಗೆ ನನ್ನ ವೀಡಿಯೋಸ್ ನೋಡೋರಿಗೆ ಈ ಪ್ರಶ್ನೆ ಕಾಮನ್ ಆಗಿ ಬಂದೇ ಬರುತ್ತೆ. ಹಾಯ್ ಅಕ್ಕ, ತಪ್ಪು ತಿಳ್ಕೊಬೇಡಿ. ಮೊದಲು ಕುಚ್ಚು ಹಾಕ್ತೀರಾ, ಆಮೇಲೆ ಆರಿ ವರ್ಕು, ಟೈಲರಿಂಗು, ಬ್ಯೂಟಿಷಿಯನ್ ಕೋರ್ಸು, ಇವಾಗ ಮೆಹಂದಿ ಹೇಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತ ಕೇಳಿದ್ದಾರೆ. ಹಾಗೆ ಯಾಕೆಲ್ಲ ಇದನ್ನು ಮಾಡ್ತಾ ಇದ್ದೀರಾ, ನಮ್ಮ ಹತ್ರನೂ ಶೇರ್ ಮಾಡಿ. ಟೈಮ್ ಯಾವ ಥರ ಮ್ಯಾನೇಜ್ ಮಾಡ್ತೀರಾ, ಯಾಕೋಸ್ಕರ ಇಷ್ಟೊಂದೆಲ್ಲ ಕಲಿತಾ ಇದ್ದೀರಾ ಅಂತ ಎಲ್ಲ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ವೀಡಿಯೋದಲ್ಲಿ ಸಣ್ಣದಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಿಮ್ಗೆ ಸ್ವಲ್ಪ ಮೋಟಿವೇಟ್ ಆಗು ಕೂಡ ಇರಲಿ ಅಂತ ಹೇಳ್ಬಿಟ್ಟು. ಯಾಕೆ ನಾನು ಇಷ್ಟೊಂದೆಲ್ಲ ಹೋರಾಡ್ತಾ ಇದ್ದೀನಿ, ಯಾಕೆ ಇಷ್ಟೊಂದೆಲ್ಲ ಕಲಿತಾ ಇದ್ದೀನಿ ಕೆಲಸಗಳನ್ನ ಅಂದರೆ, ಮೊದಲು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೋಸ್ಕರ. ಒಂದು ಹೆಣ್ಮಗು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಲೇಬೇಕು, ಮದುವೆಗಿಂತ ಮುಂಚೆ ಆಗಲಿ ಮದುವೆ ಆದಮೇಲಾಗಲಿ. ಇಷ್ಟೇನಾ ಅನ್ನೋಕ್ಕೆ ಕೂರಬಾರ್ದು, ಇಷ್ಟೇ ನಮ್ಮ ಜೀವನ ಅನ್ನೋಂಗೆ ಕೂರಬಾರ್ದು. ತುಂಬ ಜನ ನನ್ನೂ ಕೂಡ ಅಂದಿದ್ದಾರೆ, ಕೆಟ್ಟದಾಗ ಅಂದಿದ್ದಾರೆ, ಕೆಟ್ಟದಾಗೆಲ್ಲ ಮಾತಾಡಿದ್ದಾರೆ. ಓಕೆ, ಬಿಟ್ಬಿಡೋಣ. ಅವ್ರು ಹೇಗಾದರೂ ಇರಲಿ, ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತಾಡ್ಕೊಂಡಾದರೂ ಇರಲಿ, ಹೆಂಗಾದರೂ ಇರಲಿ, ಬಿಟ್ಬಿಡೋಣ. ನಮ್ಮದೇನಿದೆ ಮೈಂಡಲ್ಲಿ ಅದನ್ನು ನಾವು ಮಾಡಬೇಕು. ನನ್ನ ಮೈಂಡಲ್ಲಿ ಮೊದಲಿಂದನೂ ತುಂಬಾ ಬೇಜಾರಾಗಿದ್ದಂದರೆ, ತುಂಬ ಚಿಕ್ಕ ವಯಸ್ಸಲ್ಲಿ ಮದುವೆ ಆದೆ, ಮಗು ಆಗೋಯಿತು, ನನ್ನ ಕೈಲೇನು ಮಾಡೋಕ್ಕಾಗಲ್ವ ಅನ್ನೋದೊಂದು ಕೊರಗಿಂದ ತುಂಬ ಯೋಚನೆ ಮಾಡಿ ಬ್ಯೂಟಿಷಿಯನ್ ಕೋರ್ಸ್ ಮಾಡಿದೆ. 1 ತಿಂಗಳು ಟೈಲರಿಂಗ್ ಮಾಡಿದೆ. ಅದಾದಮೇಲೆ ಏನಾದರೂ ಮಾಡಬೇಕಲ್ಲ, ಫೈನಾನ್ಷಿಯಲಿ ನಾನು ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದೊಂದೇ ನನ್ನ ತಲೆ ಮೇಲೆ ಒಂಥರ ದೊಡ್ಡ ಭಾರದ ಥರ ಇತ್ತು. ಯಾಕೆ ಅಂತಲೂ ಹೇಳ್ತೀನಿ. ನಮ್ಮಮ್ಮ ಬಂದು ಸಿಂಗಲ್ ಪೇರೆಂಟ್, ನಿಮಗೆ ಗೊತ್ತಿರುತ್ತೆ. ಪ್ರತಿಯೊಂದೂ ಕಷ್ಟಪಟ್ಟು ಸಾಲ ಮಾಡಿ ಎಲ್ಲನೂ ಮಾಡಿದ್ದಾರೆ. ಅವ್ರಿಗೆ ನಾನು ಮಾಡಬೇಕು, ವಾಪಸ್ ಮಾಡಬೇಕು. ನನಗೆ ಮಾಡಿದವ್ರಿಗೆ ನಾನು ವಾಪಸ್ ಮಾಡಬೇಕು ಅಂದರೆ ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು. ಇವಾಗ ನನ್ನ ಹಸ್ಬೆಂಡ್ ಕಷ್ಟಪಟ್ಟು ಸಂಪಾದನೆ ಮಾಡ್ತಾಯಿದ್ದಾರೆ. ಅವರು ಸುಮ್ಮನೆ ನಿಲ್ಲಲ್ಲ, 4-5 ಕೆಲಸ ಒಟ್ಟೊಟ್ಟಿಗೆ ಮಾಡ್ತಾರೆ. ಅವರು ಸಂಪಾದನೆ ಮಾಡ್ತಾ ಇರೋದನ್ನ ನಾನು ಕೇಳ್ಬೋದು ಕೈ ಚಾಚಿ, ಕೊಡಿ ನಮ್ಮ ಅಮ್ಮಂಗೆ ಮಾಡಬೇಕು, ನನ್ನ ಕಡೆಯವ್ರಿಗೆ ಮಾಡಬೇಕು, ನನಗೆ ತೊಗೊಬೇಕು ಅಂತ ನಾನು ಕೇಳ್ಬೋದು. ಅವ್ರು ಕೊಡ್ತಾರೆ, ಇಲ್ಲ ಅಂತೂ ಹೇಳಲ್ಲ. ಆದರೆ ಎಷ್ಟು ದಿವಸ ಅಂತ ಕೇಳ್ತೀರಾ? ಅವರು ಮನೆ ನೋಡ್ಕೊಬೇಕು, ಜವಾಬ್ದಾರಿ, ಅವ್ರ ಸಾಲ, ಅದು ಇದಿರುತ್ತೆ ಅಲ್ವಾ. ನಾವು ಎಷ್ಟು ಅಂತ ನನ್ನ ಕಡೆಯವ್ರಿಗೆ, ನಮ್ಮ ಅಮ್ಮಂಗೆ ನೀವು ಮಾಡಿ, ಅದು ಮಾಡಿ, ಇದು ಮಾಡಿ ಅಂತ ಕೇಳೋಕ್ಕಾಗತ್ತಾ? ಇಲ್ಲ. ಅದೇ ನೀನು ಒಂದು ಮಗಳಾಗಿ ನೀನೇನೋ ಒಂದು ಸಂಪಾದನೆ ಮಾಡ್ತಾಯಿದ್ದೀಯ ಅಂತಂದರೆ, ನೀನು ನಿನ್ನ ಕೈಯಾರೆ ಎತ್ತಿ ಕೊಡ್ಬೋದು. ಅದು 1000ನೇ ಆಗಲಿ, 2000ನೇ ಆಗಲಿ, ತೊಗೊಳಮ್ಮ ಇವಾಗ ಹಿಂಗೆ ಮಾಡ್ಕೊ, ತೊಗೊಳಪ್ಪ ಹಿಂಗೆ ಮಾಡ್ಕೊ ಅಂತ ನಿಮ್ಮ ಫ್ಯಾಮಿಲಿಗಾಗಲಿ ಒಂದು ನಂಬಿಕೆ ಕೊಡ್ಬೋದು, ಭರವಸೆ ಕೊಡ್ಬೋದು. ಆ ಒಂದು ಕಾರಣಕ್ಕೆ ನಾನು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅಂತ ಒದ್ದಾಡ್ತಾ ಇರೋದು. ನಾವು ಫೈನಾನ್ಷಿಯಲ್ ಇಂಡಿಪೆಂಡೆಂಟ್ ಆದರೆ ನಮ್ಮ ಮನೆಗೂ, ಅಂದರೆ ಗಂಡಂಗಾಗಲಿ, ಮಕ್ಳಿಗಾಗಲಿ, ತಾಯಿಗಾಗಲಿ, ಅಕ್ಕಂದಿರಾಗಲಿ, ಯಾರಿಗೇ ಆಗಿರ್ಬೋದು, ನಾವು ನಮ್ಮ ಕೈಯಾರೆ ಎತ್ತಿ ಮಾಡ್ಬೋದಾ? ಅದೊಂದು ನನಗೆ ತಲೇಲಿ ಕೂತಿರೋದ್ರಿಂದ ಏನಾದರೂ ಒಂದು ಮಾಡಬೇಕು. ನೀವು ಕೇಳ್ಬೋದು, ಅಕ್ಕ ನೀವು ಯೂಟ್ಯೂಬ್ ಮಾಡ್ತಾ ಇದ್ದೀರಲ್ಲ, ಅದ್ರಲ್ಲಿ ದುಡ್ಡು ಬರ್ತಾ ಇದೆಯಲ್ವಾ, ಏನಕ್ಕೆ ಇದೆಲ್ಲ ಅಂತ. ಯೂಟ್ಯೂಬ್ ಮಾಡ್ತಾಯಿದ್ದೀನಿ, ತುಂಬ ಕಷ್ಟಪಟ್ಟು ಯೂಟ್ಯೂಬ್ ಮಾಡಿ ನನಗೆ ಒಂದು ನಿಮ್ಮ ಕಡೆಯಿಂದ ಒಂದು ಯೂಟ್ಯೂಬ್ ಪೇಮೆಂಟ್ ಅನ್ನೋದು ಕೂಡ ರಿಸೀವ್ ಆಯಿತು. ಆದರೆ ಅದೇ ತಿಂಗಳು ನಮಗೆ ದುಡ್ಡು ಬರೋಲ್ಲ. ಯಾವಾಗ $100 ಕಂಪ್ಲೀಟ್ ಆಗುತ್ತೆ ಆವಾಗ ನಮಗೆ ದುಡ್ಡು ಬರುತ್ತೆ. ಈ ಮಾಮೂಲಿ ಕೆಲಸ ಆದರೂ ತಿಂಗಳು ದುಡ್ಡು ಬರುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಆದರೆ ಯೂಟ್ಯೂಬಲ್ಲಿ ಹಂಗಲ್ಲ.
ಯೂಟ್ಯೂಬಲ್ಲಿ ಲಕ್ಷಾಂತರ ರೂಪಾಯಿ ದುಡಿತಾ ಇರೋರು ಇದ್ದಾರೆ, 10,000 15,000 ದುಡಿತಾ ಇರೋರು ಇದ್ದಾರೆ. ಹಾಗೆ ನಾವೂ ಬೇಸಿಕ್ಕಾಗಿ ನಾನು ಬಂದಾಗ ನನಗೆ ಫಸ್ಟು ಯೂಟ್ಯೂಬ್ ಪೇಮೆಂಟ್ ಬಂದಿದ್ದು ನಂಗೆ ತುಂಬಾ ಖುಷಿ ಆಯಿತು. ಅದಾದಮೇಲೆ ಬರುತ್ತೆ ಅಂದರೆ $100 ಕಂಪ್ಲೀಟ್ ಆದಮೇಲೆ ಬರುತ್ತೆ. ಹಾಗಾಗಿ ನಾನು ಇದೊಂದನ್ನೇ ನೆಚ್ಕೊಂಡು ಕೂತ್ಕೊಳ್ಳೋದಕ್ಕಾಗಲ್ಲ. ಯಾವುದೋ ಒಂದು ನಾವು ಮಾಡ್ತಾಯಿದ್ದೀವಿ ಅಂದರೆ ಅದರಲ್ಲೇ ನಾವೆಲ್ಲ ಮಾಡಿಬಿಡ್ತೀವಿ ಅಂತಲೂ ಹೇಳೋಕ್ಕಾಗಲ್ಲ. ಅದ್ರ ಹಿಂದೆ ನಾನಿವಾಗ ಯೂಟ್ಯೂಬ್ ಮಾಡ್ತಾಯಿದ್ದೀನಿ ಅಂದರೆ ಯೂಟ್ಯೂಬರ್ ಆಗಿ, ಆದರೆ ನಾನು ಪ್ರೊಫೆಷ್ನಲಾಗಿ ಏನಾದರೂ ಮಾಡಬೇಕು, ಪ್ರೊಫೆಷ್ನಲಾಗಿ ಏನಾದರೂ ಅರ್ನ್ ಮಾಡಬೇಕು. ಒಂದೇ ಕೆಲಸ ಮಾಡಿ ನೀವು ಉದ್ಧಾರ ಆಗ್ತೀರಾ ಅಂತಂದರೆ ಖಂಡಿತವಾಗ್ಲೂ ಆಗೋಲ್ಲ. ಯಾವಾಗ ನಾವು ಮೈ ತುಂಬ ಕೆಲಸ ಎಳ್ಕೊಂಡು ನಾವು ಮಾಡ್ತೀವೋ ಆವಾಗಲೇ ನಾವು ಕೂಡ ಏನೋ ಒಂದು ತಕ್ಕ ಮಟ್ಟಿಗೆ ಸೆಟ್ಲ್ ಆಗೋದಕ್ಕಾಗೋದು, ನಮ್ಮ ಮಕ್ಳನ್ನ ಚೆನ್ನಾಗಿ ನೋಡ್ಕೊಳ್ಳೋಕ್ಕಾಗೋದು, ನಾವು ಚೆನ್ನಾಗಾಗೋದು, ನಮಗೊಂದೊಳ್ಳೆ ಬಟ್ಟೆ, ಒಂದೊಳ್ಳೆ ಊಟ ಮಾಡೋದಕ್ಕಾಗೋದು. ನಾವು ಕೆಲಸನೇ ಮಾಡದೆ ಯಾವುದೋ ಒಂದು ಮಾಡ್ತಾಯಿದ್ದೀನಿ ಬಿಡು ಬರ್ತದೆ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ಆಗೋಲ್ಲ ಏನೂ. ಆ ಒಂದು ಮೆಂಟಾಲಿಟಿ ನನಗಿದೆ. ಹಾಗಾಗಿ ಆದಷ್ಟು ಎಷ್ಟಾಗುತ್ತೋ ಅಷ್ಟು ಮೈ ಮೇಲೆ ಎಳ್ಕೊಂಡು ಕೆಲಸಗಳ್ನ ಮಾಡಿ ಅರ್ನಿಂಗ್ಸ್ ಮಾಡೋದನ್ನು ನೋಡ್ತಾಯಿದ್ದೀನಿ. ಏನಪ್ಪ ಈಚೆಗೆ ಕೆಲಸ ಮಾಡಬೇಕಾ, 10,000 15,000 ಸಂಪಾದನೆ ಮಾಡಬೇಕಾ? ಇಲ್ಲ, ಮನೇಲಿದ್ದು ಮಾಡ್ಬೋದು. ಆದರೆ ಸ್ವಲ್ಪ ರಿಸ್ಕ್ ತೊಗೊಂಡು ಕೆಲಸಗಳ್ನ ಕಲಿತು ನಾವು ಮಾಡಬೇಕು. ಒಂದು ಸತಿ ಕೆಲಸ ಕಲ್ತ್ರೆ ಅದು ಆಟೋಮೆಟಿಕ್ಕಾಗಿ ನಮಗೆ ಬರುತ್ತೆ. ಹಾಗಾಗಿ ನಾನು ಕ್ರೋಶ ಹಾಕೋದನ್ನು ಕೂಡ ನಾನೇ ಕಲಿತೆ ಅಪ್ಪುನ ಹಿಡ್ಕೊಂಡು. ಅದರಲ್ಲೂ ಕೂಡ ನಾನು ಅರ್ನಿಂಗ್ಸ್ ಮಾಡಿದ್ದೀನಿ. ಟ್ಯೂಷನಲ್ಲೂ ಕೂಡ ನಾನು ಅರ್ನಿಂಗ್ಸ್ ಮಾಡಿದ್ದೀನಿ. ಸಣ್ಣ ಪುಟ್ಟ ಅರ್ನಿಂಗ್ಸ್ ಮಾಡಿ ಏನೇನೆಲ್ಲ ಸಣ್ಣ ಪುಟ್ಟ ಖರ್ಚಿರುತ್ತೋ ಅದನ್ನು ನಾನು ನೋಡ್ಕೊಂಡಿದ್ದೀನಿ. ಅದಾದಮೇಲೆ ಅಮ್ಮ ಕೆಲಸ ಬಿಟ್ಟರು. ಆಮೇಲೆ ಅಪ್ಪುನ ಕರ್ಕೊಂಡೋದ್ರು. ಅಲ್ಲಿಗೆ ಅವನ್ನ ಬಿಟ್ಬಿಟ್ಟು ಇವಾಗ ಪ್ರೊಫೆಷ್ನಲ್ ಮೇಕಪ್ದು, ಮೆಹಂದಿದು ಎಲ್ಲನೂ ಅಂದರೆ ಇವಾಗ ನಾವು ಮೇಕಪ್ ಕಲಿತಾ ಇದ್ದೀವಿ ಅಂದರೆ ಕೇಳ್ತಾರೆ, ಬ್ಯೂಟಿಷಿಯನ್ ಮಾಡಿಲ್ವಾ, ಹೇರ್ ಕಟ್ ಮಾಡಿಕೊಡಿ, ಈ ಥರದ್ದೆಲ್ಲ ಕೇಳ್ತಾರೆ. ಅವಾಗ ಮೆಹಂದಿ ಕಲ್ತಿಲ್ವಾ ಅಂತಲೂ ಕೇಳ್ತಾರೆ. ಅದಕ್ಕೋಸ್ಕರ ನಾನು ಒಟ್ಟಿಗೇ ಅವನ್ನ ಕರ್ಕೊಂಬರೋ ಅಷ್ಟೊತ್ತಿಗೆ, ನಾನು ಅಪ್ಪುನ ಇಲ್ಲಿ ಕರ್ಕೊಂಬರೋ ಅಷ್ಟೊತ್ತಿಗೆ ಎಲ್ಲನೂ ಕಲಿತು ಬಿಡಬೇಕು. ಅಪ್ಪು ಬಂದರೆ ನಾನು ಯಾವುದಾದ್ರೂ ಒಂದು ಕೆಲಸ ಕಲಿತು ನಾನು ಮಾಡ್ಬೋದು, ಇಷ್ಟೊಂದೆಲ್ಲ ಕಲಿಯೋದಕ್ಕಾಗಲ್ಲ. ಅದಕ್ಕೋಸ್ಕರ ಅವ್ನು ಬರೋಕ್ಕಿಂತ ಮುಂಚೆನೇ ಎಷ್ಟು ಟೈಮ್ನ ನಾನು ಯುಟಿಲೈಸ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟನ್ನು ನಾನು ಕಲಿತು ನಾನು ಮಾಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ಟೈಮ್ ಯಾವ ಥರ ಮ್ಯಾನೇಜ್ಮೆಂಟ್ ಮಾಡ್ತಾಯಿದ್ದೀನಿ ಅಂತಂದರೆ, ನಾನು ನಿಜವಾಗ್ಲೂ ನಾನು ನಿಮ್ಗೆ ಹೇಳಲ್ಲ 4 ಗಂಟೆಗೆ ಎದ್ದೇಳಿ 3 ಗಂಟೆಗೆ ಎದ್ದೇಳಿ ಮಾಡಿ ಅಂತ. ಹೆಣ್ಮಕ್ಳು ಎಷ್ಟು ಕೆಲಸ ಮಾಡ್ತಾರೋ ಅಷ್ಟು ನಿದ್ದೆನೂ ಬೇಕಾಗುತ್ತೆ ಅವ್ರಿಗೆ. ಆದಷ್ಟು ನೀವು ಎಷ್ಟು ರೆಸ್ಟ್ ಆಗುತ್ತೋ ಅಷ್ಟು ರೆಸ್ಟ್ ಮಾಡಿ. ಒಂದು 5 ಗಂಟೆಯಿಂದ 6 ಗಂಟೆಗೆ ಎದ್ದೇಳಿ, ನಿಮಗೆ ಅಂತ ಒಂದು ಸ್ವಲ್ಪ ಟೈಮ್ ಕೊಡಿ. ಆಮೇಲೆ ಅಡುಗೆ ಮಾಡಿ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೆ ಅವ್ರಿಗೆ ಅಷ್ಟು ಜನಕ್ಕೂ ಅಡುಗೆ ಮಾಡಿ. ನಾನು ಇಬ್ಬರೇ ಆಗಿರೋದ್ರಿಂದ ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ. ಹೆವಿಯಾಗೂ ಎಲ್ಲ ವೆರೈಟಿಯಾಗೂ ಮಾಡೋಕ್ಕೋಗಲ್ಲ. ಏನಾದರೂ 1, 2 ಮಾಡ್ತೀನಿ. ಹೊಟ್ಟೆ ತುಂಬ ಊಟ ಮಾಡ್ತೀವಿ. ಆಮೇಲೆ ಕ್ಲಾಸ್ಗೂ ಕೂಡ ಹೋಗ್ತೀನಿ. ಕ್ಲಾಸಲ್ಲಿ ಏನಿದೆ ಅಷ್ಟು ಟೈಮಲ್ಲಿ ನಾನು ಹೋಗ್ತೀನಿ. ಯಾಕಂದರೆ ದೂರ ಆಯ್ತಲ್ಲ, 1 ಅವರ್ ಟ್ರಾವೆಲ್ ಮಾಡಬೇಕಲ್ಲ ಅಂತಲೂ ಕೇಳ್ತಾಯಿದ್ರಿ. ಹೌದು, ಆದರೆ ಇವಾಗ ಕಲಿಬೇಕಾದ್ರೆ 1 ಅವರ್ ಸ್ವಲ್ಪ ಕೆಲಸ ಎಲ್ಲ ಬೇಗ ಮುಗಿಸಿ 1 ಅವರ್ ಬೇಗ ಹೋಗಿ ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು, ಅಲ್ಲೇನೆಲ್ಲ ಆಗುತ್ತೆ ಮುಗಿಸ್ಕೊಂಡು ವಾಪಸ್ ಬಂದು ಮಾಮೂಲಿ ಸಣ್ಣ ಪುಟ್ಟ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು ಇದೆಲ್ಲ ಇರುತ್ತೆ. ಅದನ್ನು ಮಾಡಿಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಏನಾದರೂ ಮಾಡಿ, ಅಂದರೆ ಒಂದು ಸಿಂಪಲ್ ಸಾಂಬಾರು ರೈಸ್ ಮಾಡಿಕೊಂಡು ಮೆಹಂದಿ ಕ್ಲಾಸ್ನ ಅಟೆಂಡ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಟೈಮ್ ಮ್ಯಾನೇಜ್ ಮಾಡಬೇಕು ಅಂದರೆ ಇನ್ನೊಬ್ಬರಿಂದ ಟೈಮ್ನ ನಾವು ಹೆಂಗೋ ಮ್ಯಾನೇಜ್ ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಷ್ಟು ಜನ ಇದ್ದಾರೆ, ನೀವೆಷ್ಟು ಜನ ಇದ್ದೀರಾ, ನಿಮ್ಮ ಮಕ್ಳು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಎಷ್ಟು ಅಡುಗೆ ಮಾಡಬೇಕು, ಇದು ನೀವೇ ನಿಮ್ಮ ಒಂದು ಫ್ಯಾಮಿಲಿಲಿ ಟೈಮ್ನ ಅರೇಂಜ್ ಮಾಡಿಕೊಂಡು ಒಂದು 2 to 3 ಅವರ್ಸ್ ನೀವೇ ಗ್ಯಾಪ್ ನಿಮಗೆ ಅಂತ ಮಾಡಿಕೊಂಡು ಅದರಲ್ಲಿ ಏನಾಗುತ್ತೆ ಕಲಿತು ಅದರಲ್ಲಿ ನೀವು ಅರ್ನಿಂಗ್ಸ್ನ ಮಾಡಿ. ಹೆಣ್ಮಕ್ಳೇ ಅಂತಲ್ಲ, ಗಂಡು ಮಕ್ಕಳು ಅಷ್ಟೇ. ನೀವು ಒಂದೇ ಕೆಲಸ ಮಾಡಿ ನಾವು ಚೆನ್ನಾಗಾಗ್ತೀವಿ ಅಂದರೆ ಆಗೋಲ್ಲ. ಏನಾದರೂ ಒಂದು 2-3 ಕೆಲಸನಾದರೂ ನೀವು ಮಾಡಿ. ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಅಯ್ಯೋ ಯಾಕೆ ಬೇಕು ಅಂತಲೂ ಅನಿಸುತ್ತೆ, ಸುಸ್ತಾಗುತ್ತೆ. ಆದರೆ ಇವಾಗ ಸ್ಟ್ರೆಸ್ ತೊಗೊಂಡ್ರೆ ಮುಂದೆ ಚೆನ್ನಾಗಿರ್ತೀವಲ್ಲ ಅನ್ನೋ ನಂಬಿಕೆ ಬರುತ್ತೆ ಅಲ್ವಾ, ಅದೊಂದಕ್ಕೋಸ್ಕರ. ಹೀಗೆ ನಾನು ಪ್ರತಿಯೊಂದು ಕೆಲಸಗಳನ್ನ ಕಲಿತು ನಾನು ಪ್ರಾಂಪ್ಟಾಗಿ ಒಪ್ಕೊತೀನಿ. ನಾನು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗೋಕ್ಕೋಸ್ಕರನೇ ಇಷ್ಟೊಂದೆಲ್ಲ ಒಂದೇ ಸತಿ ಹಾರ್ಡ್ ವರ್ಕ್ ಮಾಡಿ ಕೆಲಸಗಳನ್ನ ಕಲಿತು ನಾನು ಮಾಡ್ತಾ ಇರೋದು. ಯೂಟ್ಯೂಬ್ ವೀಡಿಯೋಸ್ ಕೂಡ ಅಷ್ಟೇ, ಒಂದೊಂದು ಸತಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಆದರೆ ಒಂದೇ ಸತಿ ಬ್ಯಾಕ್ ಟು ಬ್ಯಾಕ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಆಮೇಲೆ 1-2 ದಿವಸ ರೆಸ್ಟ್ ಮಾಡ್ತೀನಿ. ಈ ಥರ ನಾನು ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಯಾರೂ ನಮ್ಮ ಕೈಲಿ ಆಗಲ್ಲ ಅಂತ ಕೂತ್ಕೊಬೇಡಿ, ಮಾಡಿ. ಸಣ್ಣ ಪುಟ್ಟ ಕೆಲಸನಾದರೂ ಕಲಿತು ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಅಂತ ನಾನು ಹೇಳ್ತೀನಿ ಅಷ್ಟೇ. ಕ್ಲಾಸ್ ಮುಗಿಸ್ಕೊಂಬಂದೆ, ಫ್ರೆಶ್ ಅಪ್ ಎಲ್ಲ ಆಗಿ ಸ್ವಲ್ಪ ಬಟ್ಟೆ ಎಲ್ಲ ಮಡಚಿಡೋದಿತ್ತು, ಹಾಗಾಗಿ ಎಲ್ಲ ಮಡಚಿಟ್ಟೆ. ಇವಾಗ ಸ್ವಲ್ಪ ಏನು ಮಾಡಬೇಕು, ಡ್ರೈ ಫ್ರೂಟ್ಸ್ ತಂದಿದ್ವಲ್ಲ ಬೆಳಗ್ಗೆ, ನಾನು ಅದನ್ನು ಫಿಲ್ ಮಾಡೋಕ್ಕಾಗಲಿಲ್ಲ, ಹಂಗೆ ಇಟ್ಬಿಟ್ಟು ಓಡೋಗ್ಬಿಟ್ಟಿದ್ದೆ. ಹಾಗಾಗಿ ಇವಾಗ ಅದನ್ನು ಫಿಲ್ ಮಾಡಬೇಕು. ಹಾಗೆ ಇಂಗ್ಲೀಷ್ ಕ್ಲಾಸ್ ಕೂಡ ಅಟೆಂಡ್ ಮಾಡಬೇಕು. ನಾನು ಅಟೆಂಡ್ ಮಾಡೋಕ್ಕಾಗಿರಲಿಲ್ಲ ಬೆಳಗ್ಗೆ ನನಗೆ, ಹಾಗೆ ಹೊರ್ಟೋಗ್ಬಿಟ್ಟೆ. ಡೈಲಿ 1 ಅವರ್ ಬೆಳಗ್ಗೆ ಅಟೆಂಡ್ ಮಾಡಿಬಿಡ್ತಾಯಿದ್ದೆ, ಯಾಕಂದರೆ ನೈಟು ನನಗೆ ಮೆಹಂದಿ ಕ್ಲಾಸ್ ಇದೆ ಅಲ್ವಾ, ಹಾಗಾಗಿ
ಆದರೆ ನೆನ್ನೆ ಅಂದರೆ ಇವತ್ತು ಮಾರ್ನಿಂಗ್ ನನಗೆ ಅಟೆಂಡ್ ಮಾಡೋಕ್ಕಾಗಿಲ್ಲ, ನೆನ್ನೆ ಅಟೆಂಡ್ ಮಾಡಿದ್ದೆ. ಹಾಗಾಗಿ ಇವತ್ತು ಸಂಜೆ ಅಟೆಂಡ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಹಾಗಾಗಿ ಸಂಜೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ಎಲ್ಲ ಬಾಕ್ಸ್ಗೆ ಹಾಕಿ ಎತ್ತಿಟ್ಬಿಟ್ಟು ನೀಟಾಗಿ, ಇನ್ನೇನು ಕೆಲಸ ಇಲ್ಲ. ಹಾಗಾಗಿ ಅದನ್ನು ಒಂದು ಮಾಡ್ಕೊಬೇಕು. ಸೊ ತುಂಬಾ ಆರಾಮಾಗಿ ನಾವು ಇಂಗ್ಲೀಷ್ ಕ್ಲಾಸಸ್ ಕೋರ್ಸ್ನ ಮಾಡ್ಕೊಬೋದು. ನಮಗೆ ಟೈಮ್ ಯಾವ ಥರ ಅಡ್ಜಸ್ಟ್ ಆಗುತ್ತೋ ಆ ಥರ, ಅಂದರೆ ಬೆಳಗ್ಗೆ ಆದರೆ ಬೆಳಗ್ಗೆ, ಮಧ್ಯಾಹ್ನ ಆದರೆ ಮಧ್ಯಾಹ್ನ, ಈ ಥರ ನಮಗೆ ಟೈಮ್ ಸಿಕ್ಕಾಗ 1 ಅವರ್ 2 ಅವರ್ ನಾವು ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಅದ್ರ ಬಗ್ಗೆನೂ ಡೀಟೇಲ್ಸ್ ಕೇಳಿದ್ರಿ, ಹಾಗೆ ನಾನು ಅದನ್ನು ಕೂಡ ಹೇಳ್ತೀನಿ ನಿಮಗೆ. ನಾನು ಎಷ್ಟು ವಿಡಿಯೋದಲ್ಲಿ ಹೇಳಿದ್ರು ಇನ್ನೂ ಕೇಳ್ತಾನೆ ಇದ್ರಿ. ಹಾಗಾಗಿ ನಾನು, ಯಾಕಂದರೆ ಡೈಲಿ ನಾನು ಇದನ್ನು ತೊಗೊಳ್ತಾ ಇರೋದ್ರಿಂದ ನಿಮಗೆ ಡೈಲಿ ಹೇಳ್ತೀನಿ ನಾನು. ಅವಾಗ ಸ್ವಲ್ಪ ನಿಮಗೆ ನಂಬಿಕೆ ಕೂಡ ಬರುತ್ತೆ. ಆ್ಯಂಡ್ ಎಷ್ಟೊಂದು ಜನ ನನಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಮಾಡಿದ್ದೀರಾ, ಅದರಲ್ಲಿ ನಾನು ಕೂಡ ಸೇರ್ಕೊಂಡಿದ್ದೀನಿ, ಚೆನ್ನಾಗಿ ಹೇಳ್ಕೊಡ್ತಾ ಇದ್ದಾರೆ ಅಂತೆಲ್ಲ. ಸೊ ಒಂದು 4 ಜನನಾದರೂ ಅದನ್ನು ಯುಟಿಲೈಸ್ ಮಾಡ್ಕೊತಾ ಇದ್ದಾರಲ್ಲ, ಅದು ನಂಗೆ ತುಂಬಾ ಖುಷಿ ಇದೆ. ಹಾಗಾಗಿ ಹೇಳ್ತೀನಿ, ಅದು ನನ್ನ ಒಂದು ಇದು. ಯಾಕಂದರೆ ನಾನು ಮಾಡ್ತಾಯಿದ್ದೀನಿ ಅಂದರೆ ನಾನು ಅದನ್ನು ನಿಮಗೂ ಕೂಡ ಹೇಳೋದ್ರಿಂದ ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ. ಕಾಲೇಜ್ಗೆ ಹೋಗೋರಿಗೆ, ಆಮೇಲೆ ಕಾಲೇಜ್ ಮುಗಿಸಿ ಇಂಟರ್ವ್ಯೂಗೆ ಅಟೆಂಡ್ ಮಾಡಬೇಕಾದ್ರೆ ಸ್ವಲ್ಪ ಇಂಗ್ಲೀಷೆಲ್ಲ ಬೇಕಾಗುತ್ತೆ. ಹಾಗಾಗಿ ಅದಕ್ಕೋಸ್ಕರ ನಾನು ಇದನ್ನು ನಿಮಗೂ ಕೂಡ ಹೇಳ್ತಾ ಇದ್ದೀನಿ. ಇಲ್ಲಾಂದರೆ ನಾನು ಒಬ್ಬಳೇ ಆರಾಮಾಗಿ ಮಾಡ್ಕೊತಾ ಇದ್ದೆ. ಆ ಒಂದು ವಿಷಯಕ್ಕೋಸ್ಕರ ನಾನು ನಿಮ್ಮ ಜೊತೆ ಇದನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಇವಾಗ ಫಸ್ಟು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಬಿಡ್ತೀನಿ. ಬಾಕ್ಸಸ್ ಎಲ್ಲ ನೆನ್ನೆನೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೆ. ಹಾಗೆ ಫಸ್ಟು ಒಂದು ಅವರು ಇಂಗ್ಲೀಷ್ ಕ್ಲಾಸ್ ತೊಗೊಳ್ಳೋಣ ಅಂತ ಹೇಳಿ ಕೂತ್ಕೊಂಡು ಇಂಗ್ಲೀಷ್ ಕ್ಲಾಸ್ನ ತೊಗೊಳ್ತಾ ಇದ್ದೀನಿ. ಇನ್ನೂ ಅವ್ರ ಡೀಟೇಲ್ಸ್ನ ಕೇಳ್ತಾನೆ ಇದ್ದೀರಾ. ಸ್ಕ್ರೀನ್ ಮೇಲೆ ಅವ್ರ ನಂಬರ್ ಕೊಡ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಅವ್ರ ನಂಬರ್ ಇರುತ್ತೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ಹಾಕಿರ್ತೀನಿ, ಯಾವುದ್ರಲ್ಲಾದರೂ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನಗಂತೂ ತುಂಬಾ ಯೂಸ್ಫುಲ್ ಆಗಿದೆ. ಹಾಗೆ ನನಗೆ ಇವರು ಸರ್ಟಿಫಿಕೇಟ್ ಕೂಡ ಕೊಡ್ತಾರೆ. ಯಾಕಂದರೆ ಬೇಸಿಕ್ ಟು ಅಡ್ವಾನ್ಸ್ ಆದಮೇಲೆ ಸರ್ಟಿಫಿಕೇಟ್ ಬರುತ್ತೆ. ನಾನು ಅದನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆವಾಗ ಸ್ವಲ್ಪ ನಿಮಗೆ ನಂಬಿಕೆ ಬರುತ್ತೆ. ಹಾಗೆ ಇದರಿಂದ ಏನು ಯೂಸ್ ಆಗುತ್ತೆ ಅಂತ ಅಂದರೆ, ನಾವು ಮಾತಾಡೋದನ್ನು ಚೆನ್ನಾಗಿ ಕಲಿತೀವಿ. ನನಗೆ ತುಂಬಾ ಮುಖ್ಯ ಆಗಿತ್ತು. ಅದಕ್ಕೋಸ್ಕರ ನಾನು ಇಂಗ್ಲೀಷ್ ಕೋರ್ಸ್ನ ತೊಗೊಂಡಿದ್ದೀನಿ. ನಾನು ಏನಕ್ಕೆ ಇದನ್ನು ತೊಗೊಂಡಿದ್ದೀನಿ ಅಂತಲೂ ಮುಂದಿನ ಬ್ಲಾಗಲ್ಲಿ ನಾನು ಡೀಟೇಲಾಗಿ ಹೇಳ್ತೀನಿ. ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾಕೆ ತೊಗೊಂಡಿದ್ದಾರೆ ಅಂತ. ಆ್ಯಂಡ್ ನನಗೇನಾದರೂ ಡೌಟ್ಸ್ ಇದ್ದರೆ ಈ ಥರ ಅವ್ರನ್ನೇ ಕೇಳಿ ನಾನು ಮಾತಾಡಿಕೊಂಡು ನೋಟ್ ಮಾಡಿಕೊಂಡು ಎಲ್ಲ ಮಾಡ್ಕೊತಾ ಇದ್ದೀನಿ. ಯಾಕಂದರೆ 1 ಅವರ್ ಆಗಿರೋದ್ರಿಂದ ತುಂಬ ಹೆವಿ ಪ್ರೆಷರ್ ಹಾಕಿ ನಾವು ಕಲಿಯೋದು ಇರಲ್ಲ. ಆರಾಮಾಗಿ ಅವ್ರು ಕಾಮಾಗಿ ಹೇಳ್ಕೊಡ್ತಾರಲ್ಲ, ಅದೇ ಥರನೇ ನಾವು ಕಲಿಬೋದು. ಅವರ ನಂಬರ್ನ ಡಿಸ್ಕ್ರಿಪ್ಷನಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಕಾಲ್ ಮಾಡಿ ಒಂದು ಸತಿ ಅವ್ರನ್ನ ವಿಚಾರಿಸಿ. ಹಾಗೆ ಇಲ್ಲಿ ನಾನು ಡ್ರೈ ಫ್ರೂಟ್ಸ್ಗಳನ್ನ ತಂದಿದ್ನಲ್ವಾ, ಅದನ್ನು ನಾನು ಎಲ್ಲ ಫಿಲ್ ಮಾಡ್ತಾ ಇದ್ದೀನಿ. ಮೊದಲಿಲ್ಲಿ ನಾನು ಸಾಲ್ಟ್ ಗೋಡಂಬಿನ ತರಿಸಿದ್ದೀನಿ. ಈ ಸತಿ ಪ್ಲೇನ್ ಅಲ್ಲ, ಸ್ವಲ್ಪ ಸಿಪ್ಪೆ ಸಮೇತ ಸಾಲ್ಟ್ ಬಂದಿರುತ್ತೆ. ಅದು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ನಾವು ಮಾರ್ನಿಂಗು ಸ್ವಲ್ಪ ಹೊತ್ತು ಹಾಗೆ ತಿಂತೀವಿ ಅಂತಂದರೆ ಒಂದು 4-5 ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೆ. ಹಾಗೆ ಇದು ಬಂದು ನಟ್ಸ್ ಕೂಡ ನಾನು ಹಾಗೆ ತರಿಸಿದ್ದೀನಿ. ಇದೊಂಥರ ಸಿಪ್ಪೆ ಓಪನ್ ಆಗಿರಲ್ಲ, ಜಸ್ಟ್ ಅದೇ ಥರ ಸಿಪ್ಪೆ ಸಮೇತನೇ ಬಂದಿರುತ್ತೆ. ಅದು ಬ್ರೈನ್ ಥರ ಇರುತ್ತಲ್ವ ಅದು. ಯಾಕೆ ಅಂತಂದರೆ ಹೋದ್ಸತಿ ನಾನು ಮಾಮೂಲಿ ಇದನ್ನು ತರಿಸ್ಬಿಟ್ಟಿದ್ದೆ, ಅದೊಂಥರ ಆಗ್ಬಿಟ್ಟಿತ್ತು. ನಂಗೆ ಒಂಚೂರು ಇಷ್ಟ ಆಗಲಿಲ್ಲ. ಏನಕ್ಕಾದರೂ ಗ್ರೈಂಡ್ ಮಾಡಿ ಇದನ್ನು ಮಾಡಿದ್ರು ನಂಗೆ ಒಂಥರ ಅನ್ನಿಸ್ತಾಯಿತ್ತು. ಹಾಗಾಗಿ ಈ ಸತಿ ನಾನು ಅದ್ರ ಸಮೇತನೇ ತರಿಸ್ದೆ. ಹಾಗೆ ಇದು ಬಂದು ಲಯನ್ ಡೇಟ್ಸ್ ತರಿಸಿದ್ದೀನಿ ಈ ಸತಿ. ಒಣಗಿರೋ ತರಿಸಿಲ್ಲ. ಸ್ವಲ್ಪ ನಾವು ಹಾಲ್ಗೇನಾದರೂ ಅಂದರೆ ಡ್ರೈ ಫ್ರೂಟ್ಸ್ ಮಿಲ್ಕ್ ಏನಾದರೂ ಮಾಡಬೇಕಾದ್ರೆ ಲಯನ್ ಡೇಟ್ಸ್ ಏನಿದೆ ಅದು ಸ್ವಲ್ಪ ಚೆನ್ನಾಗಿರುತ್ತೆ. ಹಾಗಾಗಿ ಸ್ವಲ್ಪ ಸಾಫ್ಟಾಗೂ ಕೂಡ ಇರುತ್ತೆ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತರಿಸಿದ್ದೀನಿ. ಅದು ಬಂದು ಬೈ 1 get 1 ಅಂತ ಇರುತ್ತೆ ಆಫರಲ್ಲಿ. ಅದನ್ನು ನಾನು ತೊಗೊಂಡೆ, 2 ತರಿಸಿದ್ದೀನಿ. ಆಮೇಲೆ ನಟ್ಸು, ಪೀನಟ್ಸ್ ಕೂಡ ಅಷ್ಟೇ ಸ್ವಲ್ಪ ಕಮ್ಮಿನೇ ತರಿಸಿದ್ದೀನಿ. ಅದೆಲ್ಲ ಪ್ರೈಸ್ ಜಾಸ್ತಿ ಅಲ್ವಾ, ಹಾಗಾಗಿ ಸ್ವಲ್ಪ ತರಿಸಿದ್ದೀನಿ. ಹಾಗೆ ಬಾದಾಮಿ ತರಿಸಿದ್ದೆ. ಹಾಗೆ ದ್ರಾಕ್ಷಿನೂ ಕೂಡ ತರಿಸಿದ್ದೀನಿ. ದ್ರಾಕ್ಷಿ ಇದು ಬಂದು ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ಹಾಗೆ ತಿನ್ನೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಸ್ವಲ್ಪ ಕಮ್ಮಿನಲ್ಲೇ ಡ್ರೈ ಫ್ರೂಟ್ಸ್ಗಳನ್ನ ತರಿಸಿದ್ದೀನಿ. ಹಾಗೆ ನಿಮಗೆ ಆರ್ಡ್ರ್ ಮಾಡಿದ್ರೆ ಗೊತ್ತಿರುತ್ತಲ್ಲ, ₹1 ಸಕ್ಕರೆ, ₹1 ಕಾಫಿ ಪೌಡರ್ದೆಲ್ಲ ಕೊಡ್ತಾರಲ್ಲ, ಅದು ಕೂಡ ಬಂದಿತ್ತು. ಹಾಗೆ ಇವಾಗ ಮೊದಲು ಎಲ್ಲನೂ ನೀಟಾಗಿ ಫಿಲ್ ಮಾಡ್ಕೊತಾ ಇದ್ದೀನಿ. ಹಾಗೆ ಈ ಜಾರ್ ಬಗ್ಗೆನೂ ನೀವು ಕೇಳಿದರೆ, ಇದು ನಾನು ಅಮ್ಮನ ಮನೇಲಿ ಡಿಮಾರ್ಟ್ ಅಂದರೆ ಮಾರ್ಟ್ಗಳಿರುತ್ತಲ್ವ, ಸ್ವಲ್ಪ ಶೆಡ್ಡೆಲ್ಲ ಹಾಕಿ ಮಾಡಿರ್ತಾರಲ್ಲ, ಆ ಥರದ್ರಲ್ಲಿ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ. ₹150 ₹60 ಏನೋ ಒಂದು ಜಾರು. ನೋಡೋಕ್ಕೂ ಕೂಡ ಲುಕ್ಕಾಗಿರುತ್ತೆ. ಆ್ಯಂಡ್ ತುಂಬ ಅರ್ಧ kg ಕರೆಕ್ಟಾಗಿ 500 ಗ್ರಾಮ್ಸ್ ಏನಿದೆ ಅಲ್ವಾ, ಅದು ನೀಟಾಗಿ ಫಿಲ್ ಆಗುತ್ತೆ. ನೀವು ನೋಡ್ಬೋದು, ಬಾದಾಮಿ ಕರೆಕ್ಟಾಗಿ 500 ಗ್ರಾಮ್ಸ್ ಇದರಲ್ಲಿ ಫಿಲ್ ಆಗಿರುತ್ತೆ. ಹಾಗೆ ನಾವು ಅರ್ಧ ಹಾಕಿ ಇನ್ನು ಅರ್ಧ ಎತ್ತಿಕ್ಕೋದು ಆ ಥರ ಏನಾಗಲ್ಲ.
ನಾನು ಹಳೇದು ಸ್ವಲ್ಪ ಇತ್ತು ಚೂರು ಆ ಕ್ಯಾಪ್ ಇದಕ್ಕೆ ಹಾಕ್ಬಿಟ್ಟು ಕ್ಲೋಸ್ ಮಾಡಿದ್ದೀನಿ. ತುಂಬ ಚೆನ್ನಾಗೂ ಕಾಣಿಸುತ್ತೆ, ನಮ್ಗೆ ಎತ್ಕೊಂಡು ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. 2 ಜಾರಲ್ಲಿ ಒಂದು ಬಾದಾಮಿ ಒಂದು ಗೋಡಂಬಿ ಹಾಕಿದ್ದೆ, ಇನ್ನೊಂದು ಜಾರಲ್ಲಿ ನಾನು ಡ್ರೈ ಫ್ರೂಟ್ಸ್ ಪೌಡರ್ ಮಾಡಿದ್ನಲ್ಲ ಅದನ್ನು ಹಾಕಿದ್ದೀನಿ. ಹಾಗಾಗಿ ಈ ಒಂದು ಬಾಕ್ಸಸ್ನೆಲ್ಲ ತೊಳೆದು ಎತ್ತಿಟ್ಟಿದ್ದೆ. ಅದಕ್ಕೆ ಇವಾಗ ದ್ರಾಕ್ಷಿಗಳನ್ನ ಆಮೇಲೆ ಲಯನ್ ಡೇಟ್ಸ್ ಏನಿದೆ ಅದನ್ನು ಹಾಕಿದ್ದೀನಿ. ಈ ಥರದನ್ನ ಲಯನ್ ಡೇಟ್ಸ್ನ ಮಕ್ಳಿಗೆ ಕೊಡೋದ್ರಿಂದ ತುಂಬ ಅವ್ರಿಗೂ ಒಳ್ಳೆಯದೇ. ಹಾಗೆ ಪೀನಟ್ಸ್ನು ಕೂಡ ತರಿಸಿದೆ, ಅದು ಸ್ವಲ್ಪ ಕಮ್ಮಿ ತರಿಸಿದೆ ಯಾಕಂದರೆ ಅದು ತುಂಬ ಅಮೌಂಟ್ ಇರುತ್ತೆ. 250 ಗ್ರಾಮ್ಸ್ಗೇನೋ 300 ಎಷ್ಟೋ ಇರುತ್ತೆ. ಹಾಗಾಗಿ ಅದನ್ನು ಕೂಡ 250 ಗ್ರಾಮ್ ತರಿಸಿದೆ ನಾನು. ಆಮೇಲೆ ಲಯನ್ ಡೇಟ್ಸ್ ನೀವು ನೋಡ್ತಾ ಇದ್ದೀರಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು ಎಲ್ಲ ಅಂಟ್ತಾ ಇದೆ ಒಂದೊಂದಕ್ಕೇ, ಯಾಕಂದರೆ ಅದೊಂಥರ ಜ್ಯೂಸಿ ಟೈಪ್ ಬರುತ್ತೆ. ನಾವು ಡ್ರೈ ಫ್ರೂಟ್ಸ್ ಮಿಲ್ಕ್ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಈ ಡೇಟ್ಸು. ಹಾಗೆ ತಿನ್ನೋಕ್ಕೂ ಕೂಡ ಚೆನ್ನಾಗಿ ಸಿಗುತ್ತೆ. ತುಂಬ ಒಣಗಿಬಿಟ್ರೆ ನಂಗೆ ಅಷ್ಟೊಂದೇನು ಇಷ್ಟ ಆಗಲ್ಲ. ಹಾಗಾಗಿ ಈ ಸತಿ ನಾನು ಈ ಥರದ್ದು ತರಿಸಿದ್ದೀನಿ. ಎಲ್ಲನೂ ಫಿಲ್ ಮಾಡಿ ಎತ್ತಿಟ್ಟೆ. ಆಮೇಲೆ ಲಾಸ್ಟಿಗೆ ಮಾತ್ರ ಇದು ಒಂದನ್ನು ನಾನು ಬಾಕ್ಸ್ ಒಳಗೇನು ಹಾಕಲಿಲ್ಲ, ಹಾಗೆ ಇಟ್ಟಿದ್ದೀನಿ. ಅದೇನೆಂದರೆ ಸಿಪ್ಪೆ ಸಮೇತನೇ ಬಂದಿದೆ ಅಲ್ವಾ, ಹಾಗಾಗಿ ಏನು ಅದನ್ನು ಮಾಡೋದು ಬೇಕಾಗಿಲ್ಲ ಬಾಕ್ಸ್ಗೇನು. ಹಾಗೆ ಕವರಲ್ಲೇ ಹಾಗೆ ಇಟ್ಟು ಯಾವಾಗ ಬೇಕು ಆವಾಗ 1-2 ತೊಗೊಂಡು ಇದನ್ನು ಮಾಡಿ ಓಪನ್ ಮಾಡಿ ತೊಗೊಳ್ಳೋಣ ಅಂಥೇಳಿ ಹಾಗೆ ಇಟ್ಟಿದ್ದೀನಿ. ಇದು ಬಂದು 1 kg ಬಂದಿದೆ. 1 kgಗೆ ಏನಂದರೆ ಅಮೌಂಟ್ ಕಮ್ಮಿ ಇತ್ತು, ಅಂದರೆ 250 ರುಪೀಸ್ ಏನೋ ಕಮ್ಮಿ ಇತ್ತು. ನೀವು ಲೂಸ್ ತೊಗೊತೀರ ಅಂದರೆ ಅದು ತುಂಬ ಜಾಸ್ತಿ. ಈ ಥರದ್ದಾದರೆ ಸ್ವಲ್ಪ ಕಮ್ಮಿ ಇತ್ತು. 1 kgಗೇನೋ ನನಗೆ ಕಮ್ಮಿಗೆ ಬಿತ್ತು, ನೋಡ್ಬೋದು 1 kg ಇದೆ. 200 ರೂಪಾಯಿ ಸಮಥಿಂಗ್ ಏನೋ ಬಿತ್ತು. ಹಾಗಾಗಿ ಎಲ್ಲ ಡ್ರೈ ಫ್ರೂಟ್ಸ್ನು ಕೂಡ ಈ ಥರ ಬಾಕ್ಸ್ಗೆ ಹಾಕಿ ಎತ್ತಿಟ್ಟೆ. ಇದನ್ನು ನಾವು ಬೆಳಗ್ಗೆ ಹೊತ್ತು ಆ ಡ್ರೈ ಫ್ರೂಟ್ಸ್ ಹಾಲು ಕುಡಿತೀವಲ್ಲ ಅದ್ರ ಜೊತೆ ಒಂದು 4 ನೆನೆಸಿ ತಿನ್ನಬೇಕು. ಇಲ್ಲಾಂದರೆ ಇದನ್ನು ಪೌಡ್ರು ಮಾಡಿ ನಾನು ಯಾವ ಥರ ಸ್ಟೋರ್ ಮಾಡ್ತೀನಿ ಅದನ್ನು ಕೂಡ ಅಪ್ಕಮಿಂಗ್ ವ್ಲಾಗ್ಸಲ್ಲಿ ತೋರಿಸ್ತೀನಿ. ಸೀಡ್ಸ್ ಎಲ್ಲ ನನ್ನ ಹತ್ರ ಇದೆ, ಹಾಗಾಗಿ ಇದನ್ನು ಮಾತ್ರ ತರಿಸಿದ್ದೆ. ನೆಕ್ಸ್ಟ್ ನಾನು ಅದನ್ನು ಮಾಡಿ ತೋರಿಸ್ತೀನಿ ಯಾವ ಥರ ಇದನ್ನು ಮಾಡಿ ಕುಡಿಯೋದ್ರಿಂದ ಬ್ಯಾಕ್ ಪೇಯ್ನ್ ಕಮ್ಮಿ ಆಗುತ್ತೆ ಅಂತ. ಹಾಗೆ ನೀವು ನನ್ನನ್ನು ಕೇಳ್ತಾ ಇದ್ದಿದ್ದು ಮೆಹಂದಿ ಕ್ಲಾಸ್ ಡೀಟೇಲ್ಸ್ ಬಗ್ಗೆ. ನಾನು ಫಸ್ಟ್ ಡೇನೇ ವ್ಲಾಗ್ ಮಾಡಬೇಕು ಅಂದ್ಕೊಂಡೆ, ಆಗಲಿಲ್ಲ. ಜಾಸ್ತಿ ದಿನ ಸ್ಟೋರೇಜ್ ಮಾಡಬೇಕಲ್ವಾ, ಸೊ ಆ ಪರ್ಪಸ್ಗೆ ಯೂಸ್ ಮಾಡ್ತಾರೆ. ಆ್ಯಂಡ್ ಇವನ್ ಪೌಡರ್ನ ಯೂಸ್ ಮಾಡಿ ಅವ್ರು ಮೆಹಂದಿ. ಸೊ ನಾನು ತೊಗೊಂಡಿರೋ ಕೋರ್ಸ್ ಬಂದು ಬೇಸಿಕ್ ಟು ಬ್ರೈಡಲ್ ಅಂತ ಹೇಳ್ಬಿಟ್ಟು. ಇದರಲ್ಲಿ ಲಿಂಕ್ ಎಲ್ಲ ನಾವು ಶೇರ್ ಮಾಡೋಕ್ಕಾಗಲ್ಲ. ನಾನು ಹೋದ ವೀಡಿಯೋದಲ್ಲಿ ಹೇಳ್ದಂಗೆ ಲಿಂಕ್ ಶೇರ್ ಮಾಡಿ ಅಂತ ಹೇಳಿದ್ರಿ. ಲಿಂಕ್ ಶೇರ್ ಮಾಡೋದಕ್ಕೆಲ್ಲ ಆಗಲ್ಲ. ಅವರ ಇನ್ಸ್ಟಾಗ್ರಾಮ್ ಪೇಜ್ ಮತ್ತು ಅವ್ರ ನಂಬರ್ನ ಸ್ಕ್ರೀನ್ ಮೇಲೆ ಕೊಡ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೂಡ ಕೊಟ್ಟಿದ್ದೀನಲ್ಲ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕ್ಲಾಸಸ್ಗೆ ಜಾಯ್ನ್ ಆಗ್ಬೋದು. ಈ ಬ್ಯಾಚಲ್ಲಿ ಆಲ್ಮೋಸ್ಟ್ 20 ಮೆಂಬರ್ಸ್ ಸೇರ್ಕೊಂಡಿದ್ದಾರೆ. ಹಾಗಾಗಿ ನೆಕ್ಸ್ಟ್ ಬ್ಯಾಚ್ಗೆ ಅವರು ತೊಗೊಳ್ತಾರೆ. ನೀವು ಬೇಕಾದರೆ ಇಷ್ಟ ಇದ್ದರೆ ನೀವು ಜಾಯ್ನ್ ಆಗ್ಬೋದು. ನಮಗಿದ್ರಲ್ಲಿ ಬೇಸಿಕ್ ಹೇಳ್ಕೊಡ್ತಾರೆ, ಹಾಗೆ ಪ್ರಾಡಕ್ಟ್ಸ್ಗಳು ಕೂಡ ಅವರೇ ಸೆಂಡ್ ಮಾಡ್ತಾರೆ. ಯಾವ ಥರ ನಾವೇ ಕೋನ್ನ ಪ್ರಿಪೇರ್ ಮಾಡ್ಕೊಬೋದು ಅನ್ನೋದನ್ನು ಕೂಡ ಹೇಳ್ತಾರೆ. ನಾವು ಯಾವ ಥರ ಕೋನ್ನ ಪ್ರಿಪೇರ್ ಮಾಡಿ ಹಾಕೋದು ಬ್ರೈಡ್ಸ್ಗಳಿಗಾಗಿರ್ಬೋದು, ನಾನ್ ಬ್ರೈಡ್ಸ್ಗಾಗಿರ್ಬೋದು, ಪ್ರಾಕ್ಟೀಸ್ ಮಾಡೋದಕ್ಕೆ ಎಲ್ಲನೂ. ಸೊ ನಮಗಿದು ಬಂದು 3rd ಡೇನೋ ಪ್ರಾಡಕ್ಟ್ ಅಂದರೆ ಯಾವ ಥರ ನಾವು ಕೋನ್ ಮಿಕ್ಸಿಂಗ್ನ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತಾಯಿದ್ರು. ಫಸ್ಟ್ ಡೇ ಬೇಸಿಕ್ ಹೇಳ್ಕೊಟ್ರು, ಸೆಕೆಂಡ್ ಡೇ ಬೇಸಿಕ್ ಹೇಳ್ಕೊಟ್ರು. 3rd ಆ್ಯಂಡ್ 4th ಡೇ ನಮಗೆ ಕೋನ್ನ ಯಾವ ಥರ ಮಿಕ್ಸ್ ಮಾಡಿ ಅದನ್ನ ಸ್ಟೋರ್ ಮಾಡೋದು ಆ್ಯಂಡ್ ಅದನ್ನು ಯಾವ ಥರ ಕೋನ್ ನಾವು ಅಂದರೆ ಪೇಪರಲ್ಲಿ ಕೋನ್ ಮಾಡಿಕೊಂಡು ಅದನ್ನು ಯಾವ ಥರ ಫಿಲ್ ಮಾಡಿ ಮೆಹಂದಿ ಏನನ್ನು ಹಾಕೋದು ಅನ್ನೋದನ್ನು ಕೂಡ ಹೇಳ್ಕೊಟ್ರು. ತುಂಬ ಚೆನ್ನಾಗಿ ಅರ್ಥ ಆಗ್ತಾಯಿದೆ ನನಗಂತೂ ಆನ್ಲೈನ್ ಕ್ಲಾಸಸ್ಸು. ಇದು ಬಂದು ನೈಟ್ ಟೈಮ್ ಇರುತ್ತೆ ನಮಗೆ. 9 to 10:30 ಕ್ಲಾಸ್ ಇರುತ್ತೆ, 1 ಅವರ್ ಇರುತ್ತೆ. ನಾವು ಕೊಟ್ಟಿರೋ ಅಮೌಂಟ್ಗೆ ತುಂಬಾ ರೀಸನಬಲ್ ಪ್ರೈಸ್ ಅಂತಲೇ ಹೇಳ್ಬೋದು, ವರ್ತ್ ಅಂತಲೂ ಹೇಳ್ಬೋದು. ಜಸ್ಟ್ 2000 ರುಪೀಸ್ ನಾನು ಕೊಟ್ಟಿರೋದು. ಅದು 22 ಡೇಸು. 22 ಡೇಸ್ ಅಂದರೆ ಅಷ್ಟೇ ಆಗುತ್ತೆ ಅಂತಲೂ ಹೇಳೋಕ್ಕಲ್ಲ, ಪ್ಲಸ್ ಸ್ವಲ್ಪ ದಿವಸನೂ ಆಗುತ್ತೆ. ಹಾಗಾಗಿ ನನಗೆ ಸ್ವಲ್ಪ ಓಕೆ ಅಂತಲೂ ಅನ್ನಿಸ್ತು. 2000 ರುಪೀಸ್ ಕೊಡ್ಬೋದು, ನಾವು ಕಲಿಬೋದು ಅಂತ ಅನ್ನಿಸ್ತು. ನಿಮಗೂ ಕೂಡ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನೀವು ಅವ್ರ ನಂಬರ್ನ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಹಾಗೆ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ನೀವು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇದು ಬಂದು ನೆಕ್ಸ್ಟ್ ಡೇ ನಮಗೆ ಕೋನ್ ಮೇಕಿಂಗ್ ಹೇಳ್ಕೊಟ್ರು. ಅಂದರೆ ಪೇಪರಲ್ಲಿ ನಾವು ಯಾವ ಥರ ಕಟ್ ಮಾಡಿ ಕೈಯಲ್ಲಿ ನಾವು ಕೋನ್ ಮಾಡಿ ಸ್ಟಿಕ್ ಮಾಡಿಬಿಟ್ಟು ಅದಕ್ಕೆ ನಾವು ಯಾವ ಥರ ಇದನ್ನು ಮಿಕ್ಸ್ ಮಾಡೋದು ಅಂತ ಹೇಳ್ಬಿಟ್ಟು ಹೇಳ್ಕೊಟ್ರು. ಈ ಥರ ಒಂದೊಂದು ಟಾಪಿಕ್ ಒಂದೊಂದು ದಿವಸ 1 ಅವರ್ ನಿಮಗೆ ಇರುತ್ತೆ. ನಿಮಗೆ ತುಂಬ ಇಂಟ್ರೆಸ್ಟ್ ಇದೆ ಅಂತ ಅಂದರೆ ನಿಜವಾಗ್ಲೂ ಕಲಿಬೋದು. ನಾನು ಮೊದಲು ಮೆಹಂದಿ ಹಾಕ್ತಾಯಿದ್ದೆ, ಅದು ತುಂಬ ಪರ್ಫೆಕ್ಟ್ ಅಂತ ಏನಲ್ಲ. ಹಾಗಾಗಿ ಸ್ವಲ್ಪ ಇವಾಗ ಪರ್ಫೆಕ್ಟ್ ಆದರೆ ನಾವು ಇವಾಗ ಕೆಲಸ ಮಾಡ್ತಾ ಇರೋದಕ್ಕೂ ಕೂಡ ಇವಾಗ ನಾನು ಮೇಕಪ್ ಎಲ್ಲ ಕಲಿತಾ ಇರೋದ್ರಿಂದ ಎಲ್ಲನೂ ಆ್ಯಡ್ ಮಾಡಿ ನಾನು ಮಾಡ್ಬೋದು ಅನ್ನೋದೊಂದು ತಲೆಯಲ್ಲಿದೆ. ಹಾಗಾಗಿ ಮೆಹಂದಿನ ಇದನ್ನು ನಾನು ಕಲಿತಾ ಇರೋದು.
ಇವ್ರದ್ದು ಬಂದು ಮೆಹಂದಿ ಬೈ ವಸುಂಧರಾ ಅಂತ ಹೇಳ್ಬಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ನಾನು ಕೊಡ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಮತ್ತು ಅವ್ರ ನಂಬರು ಕೊಟ್ಟಿರ್ತೀನಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನಾನು ಅವ್ರ ನಂಬರ್ನ ಹಾಕಿದ್ದೆ ಮಿನಿ ವ್ಲಾಗ್ಸಲ್ಲಿ, ಅಲ್ಲೂ ಕೂಡ ಯಾರಾದರೂ ಚೆಕ್ ಮಾಡಿದರೆ ಗೊತ್ತಿರುತ್ತೆ. ನೀವು ಕಾಲ್ ಮಾಡ್ಬೋದು, ಡೈರೆಕ್ಟಾಗೆ ಕಾಲ್ ಮಾಡಿ ಕೇಳಿ. ನೀವು ಮೆಸೇಜ್ ಮಾಡೋಕ್ಕೆ ಹೋಗಬೇಡಿ, ಫೋನ್ ನಂಬರ್ ಇರುತ್ತೆ. ನೀವು ಕಾಲ್ ಮಾಡಿ ಡೀಟೇಲ್ಸ್ ಕೇಳಿದ್ರೆ ಅವ್ರು ಡೀಟೇಲ್ಸ್ ಹೇಳ್ತಾರೆ. ನೀವು ಅಡ್ವಾನ್ಸ್ ಪೇ ಮಾಡಿದ ತಕ್ಷಣ ನಿಮ್ಮ ಕ್ಲಾಸಸ್ಗಳು ಆಟೋಮೆಟಿಕ್ಕಾಗಿ ಬರುತ್ತೆ. ನನಗೆ ಏನು ಅನ್ನಿಸ್ತು ಅಂದರೆ, ಕೊಡೋ ಅಮೌಂಟ್ಗೆ ಓಕೆ, ವರ್ತಬಲ್, ಚೆನ್ನಾಗಿ ಹೇಳ್ಕೊಡ್ತಾರೆ, ನಿಮಗೆ ಅರ್ಥ ಆಗೋ ರೀತಿಯಲ್ಲೇ ಹೇಳ್ತಾರೆ. ಇನ್ನೊಂದು ಸತಿ ಅರ್ಥ ಆಗಿಲ್ಲ ಅಂದರೆ ಕೇಳಿದ್ರು ಇನ್ನೊಂದು ಸತಿ ಹೇಳ್ತಾರೆ. ಸ್ವಲ್ಪ ನಿಧಾನಕ್ಕೂ, ಸ್ವಲ್ಪ ಕೆಲವು ಸತಿ ಫಾಸ್ಟಾಗೂ ಕೂಡ ಇರುತ್ತೆ. ನೀವು ಅಂದರೆ ಬೇಸಿಕ್ಕೆಲ್ಲ ಸ್ವಲ್ಪ ಸ್ಪೀಡಾಗಿ ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ನಿಮಗೆ ಅದರಲ್ಲಿ ನೀಟಾಗಿ ಅರ್ಥ ಆಗುತ್ತೆ. ಸೊ ಇದು ಬಂದು ಕೋನ್ ಮೇಕಿಂಗ್, ನಾವು ಯಾವ ಥರ ಇದನ್ನು ರೆಡಿ ಮಾಡಿ ಇಕ್ಕಿದ್ವಲ್ಲ ಹೆನ್ನನ, ಅದು ಯಾವ ಥರ ನಾವು ಫಿಲ್ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ರು. ಅದದ್ದೆಲ್ಲ ಹಳೇದನ್ನ ಒಂದು 2-3 ದಿವಸದನ್ನ ಮಿನಿ ವ್ಲಾಗ್ಸ್ ಮಾಡಿದ್ನಲ್ಲ, ಅದನ್ನು ಕೂಡ ಅಟ್ಯಾಚ್ ಮಾಡಿದೆ. ಇದು ಬಂದು ಇವತ್ತಿಂದು ನಾನು ಏನು ಹಾಕಿದ್ದೀನಲ್ವ, ಕ್ಲಾಸ್ ಮುಗಿಸ್ಕೊಂಬಂದು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಆಮೇಲೆ ಊಟ ಎಲ್ಲ ಮಾಡಿ ಒಂದೇ ಸತಿ ಕ್ಲಾಸಸ್ಗೆ ಕೂತ್ಕೊಂಡೆ. ನಾನು ಬಂದು 1-2 ಕೋನಿಗೆ ಮಾತ್ರ ಫಿಲ್ ಮಾಡಿಟ್ಟಿದ್ದೆ. ಇನ್ನು ಮಿಕ್ಕಿದ್ದನ್ನ ಅವರು ಸ್ಟಾರ್ಟ್ ಮಾಡ್ತಾಯಿರೋ 5 ನಿಮಿಷ ಮುಂಚೆನೇ. ಏನಿಲ್ಲ, ಝೂಮ್ ಆ್ಯಪಲ್ಲಿ ನಾವು ಆನ್ಲೈನ್ ಕ್ಲಾಸಸ್ನ ತೊಗೊಳ್ತಾ ಇರೋದು. ವಾಟ್ಸಪ್ ಗ್ರೂಪ್ ಮಾಡ್ತಾರೆ, ಅದರಲ್ಲಿ ಲಿಂಕ್ನ ಕಳಿಸ್ತಾರೆ. ಅದನ್ನು ನಾವು ಯಾರಿಗೂ ಶೇರ್ ಮಾಡಲ್ಲ, ಯಾಕಂದರೆ ನಮ್ಮಿಂದ ಅವ್ರಿಗೆ ಬೇಜಾರಾಗಬಾರ್ದು. ನಾವು ನಂಬಿಕೆ ಇಟ್ಟು ಕೆಲಸ ಮಾಡ್ತಾಯಿದ್ದೀವಿ ಅಂದರೆ ಸುಮ್ಮನೆ ಲಿಂಕ್ಗಳನ್ನ ಬೇರೆಯವ್ರಿಗೆ ಶೇರ್ ಮಾಡೋದು, ಅವ್ರು ಆ್ಯಡ್ ಆಗೋದು, ಅವ್ರು ಸುಮ್ಮನೆ ಇದು ಮಾಡೋದು, ಅದೆಲ್ಲ ತೊಂದರೆ ಆಗಬಾರ್ದು. ನೀವು ಇಂಟ್ರೆಸ್ಟ್ ಇದ್ದರೆ ಅಮೌಂಟ್ ಕೊಟ್ಟು ನೀವು ಜಾಯ್ನ್ ಆಗಿ ಕಲಿಬೋದು. ಹಾಗೆ ನಾನು ರೀಫಿಲ್ ಮಾಡಿಕೊಂಡು ನೆಕ್ಸ್ಟ್ ಡೇ ಕ್ಲಾಸ್ನೂ ಕೂಡ ನಾನು ಅಟೆಂಡ್ ಮಾಡ್ತಾಯಿದ್ದೆ. ನಮಗೇನಂದರೆ ಡಿಟೇಲಿಂಗ್ ಆಗಿ ಇವಾಗ ಮೆಹಂದಿಲಿ ಏನೇನೆಲ್ಲ ಹೆಸ್ರುಗಳು ಬರುತ್ತಲ್ವ, ಅದನ್ನೂ ಹೇಳ್ತಾರೆ, ಅದ್ರ ಜೊತೆ ಬರೆಸ್ತಾರೆ. ನಾನು ಅದನ್ನು ನೋಟ್ಸೇ ಮಾಡ್ಕೊತಾ ಇದ್ದೀನಿ. ನಮ್ಗೆ A4 ಶೀಟಲ್ಲಿ ಪ್ರಾಕ್ಟೀಸು, ಇನ್ನು ಮಿಕ್ಕಿದ್ದು ಥಿಯರಿ ಥರ ಏನಿರುತ್ತೆ ಅದನ್ನೆಲ್ಲ ಮಾಮೂಲಿ ಒಂದು ಬುಕ್ಕಲ್ಲಿ ನಾನು ಬರೀತಾ ಇದ್ದೀನಿ. ಅಂದರೆ ವೈಟ್ ಕಲರ್ ಬುಕ್ ಬರುತ್ತಲ್ಲ, ಈ ಡ್ರಾಯಿಂಗ್ ಎಲ್ಲ ಮಾಡ್ತಾರಲ್ಲ, ಅವ್ರು ನಂಗೆ ಬೇರೆ ಥರ ಹೇಳಿದ್ರು. ಆದರೆ ನಂಗೆ ಆ ಬುಕ್ಕು ಸಿಗಲಿಲ್ಲ, ಇಲ್ಲೆಲ್ಲ ಹುಡುಕ್ಬಿಟ್ಟೆ ಸಿಗಲಿಲ್ಲ. ಹಾಗಾಗಿ ಮಾಮೂಲಿ ಇದರಲ್ಲೇ ನೋಟ್ಸ್ನೆಲ್ಲ ಇದನ್ನು ಮಾಡ್ತಾಯಿದ್ದೀನಿ. ನನಗೆ ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಎಲ್ಲನೂ ಕಲಿಬೇಕು ಅನ್ನೋ ಆಸಕ್ತಿ ತುಂಬಾ ಇದೆ. ಏನಾದರೂ ಒಂದು ಮಾಡಲೇಬೇಕು ಲೈಫಲ್ಲಿ, ಸುಮ್ಮನೆ ಕೂತ್ಕೊಳ್ಳೋದಕ್ಕಂತೂ ಆಗಲ್ಲ ಅಲ್ವಾ. ಮಾಡಿ, ಸುಮ್ಮನೆ ಅಂತೂ ಕೂತ್ಕೊಬೇಡಿ ಹೆಣ್ಮಕ್ಳು. ಖಂಡಿತವಾಗ್ಲೂ ಏನಾದರೂ ಒಂದು ಟ್ರೈ ಮಾಡಿ, ಪರವಾಗಿಲ್ಲ. ನೀವು ಇದನ್ನು ಜಸ್ಟ್ 2,000 ರೂಪಾಯಿ ಕೊಟ್ಟು ಮೆಹಂದಿ ಸೇರಿಕೊಂಡ್ರೆ ನಿಮ್ಮ ಅಕ್ಕಪಕ್ಕನೇ ಬರ್ತಾರೆ ಮೆಹಂದಿ ಹಾಕ್ತೀರ ಅಂತ. ಆವಾಗ ನೀವೇ ಒಂದು 100, 200, 300 ರೂಪಾಯಿಗೆ ಹಾಕಿ ಅರ್ನಿಂಗ್ಸ್ನ ಮಾಡ್ಕೊಳ್ಳಿ. ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಸುಮ್ಮನೆ ಕೂತ್ಕೊಂಬೇಡಿ. ನಿಮ್ಗೆ ಇಂಟ್ರೆಸ್ಟ್ ಇದೆಯಾ, ನುಗ್ಗಿ ಮಾಡ್ತಾಯಿರಿ. ನಿಮ್ಮ ತಲೆ ಕೆಡಿಸ್ಕೊಂಬೇಡಿ. ಅಯ್ಯೋ ಫ್ಯಾಮಿಲಿ ಇದೆ, ಅತ್ತೆ ಮಾವ ಇದ್ದಾರೆ, ಅವ್ರೇನು ಅನ್ಕೊತಾರೆ, ಇವ್ರೇನು ಅನ್ಕೊತಾರೆ ಅಂತ ಹೋದರೆ ನಿಮ್ಮ ಲೈಫ್ ಯಾರು ನೋಡ್ತಾರೆ? ನಿಮ್ಮ ಪೇರೆಂಟ್ಸ್ನ ಯಾರು ನೋಡ್ತಾರೆ? ನಿಮ್ಮ ಅಪ್ಪ ಅಮ್ಮನ ಯಾರು ನೋಡ್ತಾರೆ? ಹೋಗ್ಲಿ, ನಿಮ್ಮ ಅಮ್ಮ, ನಿಮ್ಮ ಅಕ್ಕ, ತಮ್ಮ ಎಲ್ಲರೂ ಇರ್ತಾರೆ, ಯಾರು ನೋಡ್ತಾರೆ? ಯಾರೂ ನೋಡಲ್ಲ ಅಲ್ವಾ. ಸೊ ನೀವು ಕಲಿತು ಭರವಸೆ ಕೊಟ್ಟರೆ ನಿಮ್ಮ ಹಸ್ಬೆಂಡ್ಸ್ನೂ ಕೂಡ ಅವರು ನಂಬಿಕೆ ಇಟ್ಟು ಸರಿ ಆಯಿತು ಮಾಡು ಅಂತ ಹೇಳ್ತಾರೆ. ಹಾಗಾಗಿ ನೀವು ಆದಷ್ಟು ಏನೇನೆಲ್ಲ ಆಗುತ್ತೆ ಕಲಿಯೋದಕ್ಕೆ ಕಲೀರಿ. ನಾನು ಹೇಳಿದ್ದೀನಲ್ಲ, ಕ್ರೋಶ ಹಾಕೋದನ್ನ ಕಲೀರಿ. ಸ್ಟಾರ್ಟಿಂಗ್ ಬರೋಲ್ಲ, ಕಲೀರಿ. ಟೈಲರಿಂಗ್ ಕಲಿತೀರಾ ಕಲೀರಿ. ಬ್ಯೂಟಿಷಿಯನ್ ಜಾಯ್ನ್ ಆಗ್ತೀರಾ ಜಾಯ್ನ್ ಆಗಿ. ಇನ್ನೊಬ್ಬರು ಕೆಲಸ ನೀವು ಮಾಡಿದ್ರೆ, ನೀವು ಕೆಲಸ ಕರೆಕ್ಟಾಗಿ ಕಲಿತಾ ಇದ್ದೀರಾ ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮ ಫ್ಯಾಮಿಲಿನೂ ಕೂಡ ಸಪೋರ್ಟಿಗೆ ಬರುತ್ತೆ. ನೀವು ಸ್ಟಾರ್ಟಿಂಗೇ ಅಯ್ಯೋ ಅವ್ರು ಅದನ್ನು ಮಾಡೋಕ್ಕೆ ಬಿಡಲ್ಲ, ಇದನ್ನು ಮಾಡೋಕ್ಕೆ ಬಿಡಲ್ಲ ಅಂತ ಅಂದರೆ ಏನೂ ಮಾಡೋಕ್ಕಾಗಲ್ಲ. ನೀವು ಈಚೆ ಹೋಗಿ ಕಲಿಯೋಕ್ಕೆ ಅವ್ರು ಬಿಡ್ತಾ ಇಲ್ವಾ, ಬೇಡ, ಮನೇಲೇ ಈ ಥರ ಮಾಡಿ. ನಿಮ್ಮ ಹತ್ರ ಫೋನ್ ಇರುತ್ತೆ, ಈ ಥರ ತುಂಬ ಸರ್ಚ್ ಮಾಡಿ ನಿಮಗೆ ಬಜೆಟ್ ತಕ್ಕನಾಗಿ ಏನಾದರೂ ಮಾಡೋಕ್ಕಾಗುತ್ತಾ ಮಾಡಿ. ಇವಾಗ 2,000 ರೂಪಾಯಿ ಮೆಹಂದಿ ಕಲಿತ್ರೆ ನೀವು ಅಕ್ಕಪಕ್ಕ ಮನೆಯವರೇ ಊರಲ್ಲಿ ಏನಾದರೂ ಇದ್ದರೆ ಆಲ್ಮೋಸ್ಟ್ ಹಾಕಿ ನೀವು ಅರ್ನಿಂಗ್ಸ್ನ ಮಾಡ್ಬೋದು. ಅರ್ನಿಂಗ್ಸ್ ಮಾಡಿ ನಿಮ್ಮ ಫ್ಯಾಮಿಲಿಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ನಿಮ್ಗೂ ಕೂಡ ಒಂದು ರೆಸ್ಪೆಕ್ಟ್ ಅನ್ನೋದು ಸಿಗುತ್ತೆ. ಸೊ ನಾನು ಕ್ಲಾಸೆಲ್ಲ ಮುಗಿಸೋ ಅಷ್ಟೊತ್ತಿಗೆ 11 ಗಂಟೆ ಕರೆಕ್ಟಾಗಿ. ಹಾಗಾಗಿ ಸ್ವಲ್ಪ ಎಲ್ಲ ಎಡಿಟ್ ಮಾಡಿಬಿಟ್ಟು ತಿರ್ಗಾ ಮಲ್ಕೊಳ್ಳೋಕ್ಕೆ ಅಂತ ಹೋದೆ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ. ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಥ್ಯಾಂಕ್ ಯು.